ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಸಮುವೇಲನ ಪುಸ್ತಕ 17ನೇ ಅಧ್ಯಾಯ 45ನೇ ವಾಕ್ಯ. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೋ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ ದೇವರೂ ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಈ ಅಧ್ಯಾಯದಲ್ಲಿ ದಾವೀದ ಮತ್ತು ಗೋಲಿಯಾತನ ಕುರಿತಾದಂತಹ ಪ್ರಸಂಗವನ್ನು ಕೇಳದೇ ಇರುವವರು ಯಾರೂ ಸಹ ಇಲ್ಲ. ಹೆಚ್ಚು ಕಡಿಮೆ ಇದರ ಕುರಿತು ಪ್ರಸಂಗವನ್ನು ಕೇಳಿದ್ದೀರಿ, ಈ ವಾಕ್ಯಗಳನ್ನು ಓದಿದ್ದೀರಿ, ಬಹಳ ಇಂಟ್ರೆಸ್ಟಿಂಗ್ ಆಗಿ ನೀವು ಅದನ್ನು ಇಷ್ಟಪಟ್ಟಿದ್ದೀರಿ. ಇಲ್ಲಿ ದಾವೀದನು ಗೋಲಿಯಾತನಿಗೆ ಹೇಳ್ತಾ ಇರುವಂತಹ ಒಂದು ಮಾತು. ಈ ದಾವೀದನು ಕುರಿಗಳನ್ನು ಮೇಯಿಸ್ತಾ ಇರುವಾಗ ಅಣ್ಣಂದಿರ ಕ್ಷೇಮ ಸಮಾಚಾರವನ್ನು ವಿಚಾರಿಸುವುದಕ್ಕಾಗಿ ತಂದೆಯಾದ ಇಷಯನು ದಾವೀದನನ್ನು ಯುದ್ಧ ಸ್ಥಳಕ್ಕೆ ಕಳಿಸ್ಕೊಡ್ತಾನೆ. ಯುದ್ಧ ಸ್ಥಳಕ್ಕೆ ಬಂದಾಗ ಅಲ್ಲಿ ಫಿಲಿಸ್ಟಿಯನ ಸವಾಲಿನ ಶಬ್ದ ದಾವೀದನನ್ನು ಕೋಪೋದ್ರೇಕವುಳ್ಳವನಾಗಿ ಮಾಡ್ತದೆ. ಏನಂತ ಸವಾಲಾಗ್ತಾ ಇದ್ದಾನೆ? ನಿಮ್ಮಲ್ಲಿ ಯಾರೂ ಇಲ್ವಾ ನನ್ನನ್ನು ಎದುರಿಸೋದಕ್ಕೆ? ನಿಮ್ಮಲ್ಲಿ ಯಾರೂ ಇಲ್ವಾ ನನ್ನನ್ನು ಸೋಲ್ಸೋಕ್ಕೆ? ಒಬ್ಬ ಬಂದು ನಮ್ಮನ್ನು ಸೋಲಿಸಿದ್ರೆ ಸಾಕು, ನಾವೆಲ್ಲ ನಿಮಗೆ ಅಡಿಯಾಳಾಗ್ತೀವಿ, ನಾವು ನಿಮಗೆ ದಾಸರಾಗ್ತೀವಿ. ಆದರೆ ಗೋಲಿಯಾತನ ಎತ್ತರ, ಅವನ ಯುದ್ಧ ಒಂದು ಅನುಭವಗಳು, ಅವನ ಆಯುಧಗಳು, ಇವೆಲ್ಲವನ್ನು ನೋಡಿ ರಾಜನಾದ ಸೌಲ ಮತ್ತು ದಾವೀದನ ಅಣ್ಣಂದಿರಾದಂತಹ ಎಲಿಯಾಬ್, ಶಮ್ಮ, ಅಭಿನಾದಾಬ್, ಇತರ ಸೈನಿಕರು ಎಲ್ಲರೂ ಭಯಪಟ್ಟು ನಿಂತಿದ್ದಾರೆ. ಕಾರಣ ಗೋಲಿಯಾತ್ ಅಷ್ಟು ಉನ್ನತನಾಗಿ ನಿಂತಿದ್ದಾನೆ. ಸೌಲನೇ ರಾಜನೇ ಸಹ ಭಯಪಟ್ಟಿದ್ದಾನೆ. ಇಂಥ ಸಂದರ್ಭದಲ್ಲಿ ಹೇಗೆ ಅವರನ್ನು ಎದುರಾಕೊಳ್ಳೋದು ಎಂಬ ಒಂದು ಯೋಚನೆಯಲ್ಲಿರುವಾಗ ಅವನು ಸವಾಲು ಆಗ್ತಾನೇ ಇದ್ದಾನೆ. ಇಲ್ಲಿ ಆ ಸವಾಲನ್ನು ಎದುರಿಸುವುದಕ್ಕಾಗಿ ಬಾ ಅಂತ ಕರೆಯುವುದಕ್ಕೆ ಯಾರೂ ಇಲ್ಲ. ದಾವೀದ ಅಲ್ಲಿಗೆ ಹೋಗ್ತಾನೆ. ದಾವೀದನಿಗೆ ಈ ಶಬ್ದ ಕೇಳಿಸುತ್ತೆ. ವಿಷಯ ಎಲ್ಲ ಗೊತ್ತು. ದಾವೀದನು ರಾಜನ ಅಪ್ಪಣೆಯನ್ನು ಪಡೆದುಕೊಂಡು ಯುದ್ಧಕ್ಕಾಗಿ ಹೋಗ್ತಾನೆ. ಕೈಯಲ್ಲಿ ಒಂದು ಕವಣೆಯನ್ನು ಮಾತ್ರ ತೆಗೆದುಕೊಂಡು, ಕೆಲವು ಕಲ್ಲುಗಳನ್ನು ತೆಗೆದುಕೊಂಡು ಯುದ್ಧಕ್ಕೆ ಹೋಗ್ತಾ ಇರುವಂಥ ಸಮಯದಲ್ಲಿ ಇಬ್ಬರು ಪರಸ್ಪರ ಮಾತಾಡ್ಕೊಳ್ತಾರೆ. ಅದರ 44ನೇ ವಾಕ್ಯಗಳಿಂದ ನಾವು ನೋಡ್ತೇವೆ, ನಿನ್ನ ಏನು ಮಾಡ್ತೀನಿ, ಕೊಂದು ನಿನ್ನ ಮಾಂಸವನ್ನು ಏನು ಮಾಡ್ತೀನಿ, ನಾನು ಮೃಗ ಪಕ್ಷಿಗಳಿಗೆ ಕೊಡ್ತೀನಿ ಅಂತ ಹೇಳಿದಂಥ ಸಮಯದಲ್ಲಿ ಆ ಗೋಲಿಯಾತನ ಹೇಳಿದಾಗ ದಾವೀದನ ಹೇಳುವಂಥ ಒಂದು ಮಾತೇನು ಅಂತ ಹೇಳಿದ್ರೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರ್ತಾ ಇದೆಯಾ? ನಿನ್ನ ಕೈಯಲ್ಲಿ ಈಟಿ ಇದೆ, ಕತ್ತಿ ಇದೆ, ಬರ್ಜಿ ಇದೆ, ಗುರಾಣಿ ಹೊರುವವನು ಮುಂದೆ ಇದ್ದಾರೆ, ಯುದ್ಧ ಆಯುಧಗಳನ್ನು ಧರಿಸಿದೆಯಾ. ಆದರೆ ನಾನು ಒಂದು ಕುರುಬನ ವೇಷದಲ್ಲಿ ನಿನ್ನ ಬಳಿಗೆ ಬರ್ತಾ ಇದ್ದೇನೆ. ನನ್ನ ಹತ್ರ ಈಟಿ ಇಲ್ಲ, ನನ್ನ ಹತ್ರ ಕತ್ತಿ ಇಲ್ಲ, ನನ್ನ ಹತ್ರ ಬರ್ಜಿ ಇಲ್ಲ, ಗುರಾಣಿ ಹೊರುವವನು ನನ್ನ ಮುಂದೆ ಇಲ್ಲ. ಆದರೆ ಒಂದು ವಿಷಯ ಮಾತ್ರ ನನಗೆ ಗೊತ್ತಿದೆ, ಏನು ಅಂದರೆ ನಾನು ಯೆಹೋವನ ನಾಮದೊಡನೆ ಬರ್ತಾ ಇದ್ದೀನಿ. ಯೆಹೋವನ ನಾಮ, ಅದು ಯಾವ ನಾಮ? ನೀನು ಹೀಯಾಳಿಸಿದಂತಹ ನಾಮ. ಎಲ್ಲಿ ಯೆಹೋವನು ನಿಮ್ಮ ದೇವರು ಎಲ್ಲಿ ಅಂತ ನೀನು ಕೇಳ್ದಲ್ಲ, ಆ ನಾಮದಲ್ಲಿ ನಾನು ಬರ್ತಾ ಇದ್ದೀನಿ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ, ನಮ್ಮ ಅನುಭವದಲ್ಲಿ ನಾವು ತಿಳಿದುಕೊಳ್ಬೇಕಾದಂತಹ ವಿಷಯ ಅಂದರೆ, ಯುದ್ಧಾಯುಧಗಳಿಂದ ಅಲ್ಲ ಜಯವನ್ನು ನಾವು ಹೊಂದಿಕೊಳ್ಳುವಂಥದ್ದು ದೇವರ ಸಹಾಯದಿಂದ. ಕಾರಣ ದೇವರ ವಾಕ್ಯ ಹೇಳ್ತದೆ, ಅಶ್ವಬಲವು ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿದ್ದರು, ಜಯವು ಯೆಹೋವನಿಂದಲೇ. ಈ ಲೋಕದ ಪ್ರಕಾರ ಅಶ್ವಬಲ ಬೇಕು, ರಥಬಲ ಬೇಕು, ಜನಬಲ ಬೇಕು, ಸೈನಿಕರ ಬಲ ಬೇಕು, ಹಣ ಬಲ ಬೇಕು ಒಂದು ಜಯವನ್ನು ಹೊಂದುವುದಕ್ಕೆ. ಆದರೆ ದೇವರ ವಾಕ್ಯದ ಮೂಲಕ ನಾವು ತಿಳ್ಕೊಳ್ತೀವಿ, ಜನಬಲ, ಹಣಬಲ, ಅಶ್ವಬಲ, ರಥಬಲ, ಸೈನಿಕರ ಬಲ, ಎಲ್ಲ ಬಲವನ್ನು ಮೀರಿಸುವಂಥದ್ದಾಗಿದೆ ಯೆಹೋವನ ಬಲ ಎಂಬುದು. ಯೆಹೋವನ ನಾಮದ ಆ ಬಲ ಎಂಬುದು, ಅದು ದೇವರ ನಾಮದ ಶಕ್ತಿ ಅನ್ನೋದು ಇತರ ಎಲ್ಲ ಶಕ್ತಿಗಿಂತಲೂ ಉನ್ನತವಾಗಿರುವುದರಿಂದ, ದೊಡ್ಡದಾಗಿರುವುದರಿಂದ ದೇವರಲ್ಲಿ ಆಶ್ರಯಿಸಿ ಹೇಳಬೇಕು, ದೇವರೇ ನಿನ್ನ ಆತ್ಮನ ಬಲ ನನ್ನ ಮೇಲಿರುವುದಕ್ಕಾಗಿ ಸ್ತೋತ್ರ, ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನೀನು ಈಟಿ ಕತ್ತಿ ಬರ್ಜಿ ತಗೊಂಡು ಬರ್ತಾ ಇದೆಯಾ?
ನಾನು ಬರ್ತಾ ಇರೋದು ನೀನು ಹೀಯಾಳಿಸಿದಂತಹ ಯೆಹೋವನ ನಾಮದಲ್ಲಿ ಬರ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಯೆಹೋವನ ನಾಮ ಭದ್ರವಾದ ಬುರುಜು ಅಂತ ದೇವರ ವಾಕ್ಯ ಹೇಳ್ತದೆ. ಹೌದು, ಅದು ಸ್ಟ್ರಾಂಗ್ ಟವರ್ ಆಗಿದೆ. ನಾನು ಅದರಲ್ಲಿರುವಾಗ ನಾನು ಸೇಫ್ ಆಗಿರ್ತೀನಿ. ಗೋಲಿಯಾತನೇ, ನೀನು ಎಷ್ಟೇ ಆಯುಧ ತಗೊಂಡು ಬಂದರು, ನೀನೇನೇ ಮಾಡಿದ್ರು ನನ್ನನ್ನೇನು ಮಾಡೋಕ್ಕಾಗಲ್ಲ ಅಂತ ದಾವೀದ ಹೇಳ್ತಾನೆ. ಕಾರಣ ದಾವೀದನಿಗೊಂದು ವಿಷಯ ಗೊತ್ತು, ಅದರ ಹಿಂದಿನ ಅನುಭವಗಳನ್ನು ಹೇಳ್ತಾನೆ. ಒಂದು ಸಾರಿ ಸಿಂಹ, ಒಂದು ಸಾರಿ ಕರಡಿ ನನ್ನ ಕುರಿಯನ್ನು ಹಿಡಿಯುವುದಕ್ಕಾಗಿ ಬಂದಾಗ ಅದನ್ನು ಸೋಲಿಸಿದ್ದು ನನ್ನ ಬಲದಿಂದ ಆಗಿರಲಿಲ್ಲ. ಅಲ್ಲಿ ಈಟಿ ಕತ್ತಿ ಭರ್ಜಿ ಇರಲಿಲ್ಲ. ನಾನು ನನ್ನ ಕೈಯಿಂದ ಅದನ್ನು ಸೀಳಿಬಿಟ್ಟೆ. ಹೇಗೆ? ಯೆಹೋವನ ನಾಮದ ಬಲ ನನ್ನ ಸಂಗಡ ಇದ್ದದರಿಂದ. ಈ ಹಗಲ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ನಿನ್ನ ಜೀವಿತದಲ್ಲಿ ನಿನಗೆ ಬಿಡುಗಡೆಯನ್ನು ಕೊಡುವ ಸರ್ವಶಕ್ತನಾದೊಬ್ಬ ದೇವರಿರೋದ್ರಿಂದ ಆತನ ಮುಖವನ್ನು ನೋಡೋಣ, ಆತನಲ್ಲಿ ಆಶ್ರಯಿಸೋಣ. ಆತನು ನಿನಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಿನ್ನನ್ನು ರಕ್ಷಿಸಿ ಸಹಾಯ ಮಾಡುವುದಕ್ಕೆ ಶಕ್ತನಾದೊಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಯೆಹೋವನ ನಾಮ ನಿನ್ನನ್ನು ಕಾಪಾಡುವಂಥದ್ದಾಗಿದೆ, ನಿನಗೆ ಜಯ ಕೊಡುವಂಥದ್ದಾಗಿದೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಸಮಯಕ್ಕಾಗಿ ಸ್ತೋತ್ರ. ನಮಗೆ ಕೊಟ್ಟಂಥ ಒಳ್ಳೆಯ ನೆನತೆಗಾಗಿ ಸ್ತೋತ್ರಪ್ಪ. ದೇವರೇ, ದಾವೀದನಿಗೆ ನಿನ್ನ ನಾಮದ ಮೂಲಕ ಗೋಲಿಯಾತನ ಮೇಲೆ ಜಯ ಕೊಟ್ಟಂಥ ದೇವರು ನೀನು ಸ್ವಾಮಿ. ನಾವು ಸಹ ನಿನ್ನಲ್ಲಿ ಆಶ್ರಯಿಸಿ ನಿನ್ನ ಮುಖವನ್ನು ನೋಡಿ ನಿನಗಾಗಿ ಜೀವಿಸುವ ಹಾಗೆ ಕರ್ತನೇ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.